ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದ ಬಗ್ಗೆ ಬಿಜೆಪಿ ಮಾಡಿರುವ ಆರೋಪ ಇದೀಗ ರಾಜಕೀಯ ವಾಕ್ಸಮರಕ್ಕೆ ಕಾರಣವಾಗಿದೆ. ಬಿಜೆಪಿ ನಾಯಕರ ಹೇಳಿಕೆಗಳು ಕೇವಲ ರಾಜಕೀಯ ಪ್ರೇರಿತವಾಗಿದ್ದು ಜನರಲ್ಲಿ ಗೊಂದಲ ಸೃಷ್ಟಿಸುವ ಪ್ರಯತ್ನ ಎಂದು ಜಿಲ್ಲಾ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಪ್ರಸನ್ನ ನಾಯ್ಕ್ ಆರೋಪಿಸಿದ್ದಾರೆ. ಇದೇ ವೇಳೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹೇಳಿಕೆಯನ್ನು ಉಲ್ಲೇಖಿಸಿರುವ ಕಾಂಗ್ರೆಸ್ ಮುಖಂಡರು ಕೇಂದ್ರ ಸರ್ಕಾರದ ಪಾತ್ರದ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾರೆ. ಶಿರಸಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮಾಧ್ಯಮ ವಕ್ತಾರ ಪ್ರಸನ್ನ ನಾಯ್ಕ್, ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಹಾಗೂ ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ಕೆಲವು ರಾಜಕೀಯ ಪ್ರೇರಿತ ಹೇಳಿಕೆಗಳಾಗಿವೆ ಎಂದು ತಿರುಗೇಟು ನೀಡಿದರು. ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರ ಪ್ರಸ್ತಾಪಿಸಿದ ಪ್ರಸನ್ನ ನಾಯ್ಕ್, ದೇಶದ ಗಡಿಯನ್ನು ರಕ್ಷಿಸುವ ಜವಾಬ್ದಾರಿ ಕೇಂದ್ರ ಸರ್ಕಾರ ಹಾಗೂ ಗಡಿ ಭದ್ರತಾ ಪಡೆಗಳದ್ದಾಗಿದೆ. ಅಕ್ರಮ ವಲಸಿಗರು ರಾಜ್ಯಕ್ಕೆ ಬಂದಿದ್ದರೆ ಅದರ ಬಗ್ಗೆ ಕೇಂದ್ರ ಸರ್ಕಾರವೇ ಉತ್ತರಿಸಬೇಕು. ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಮಾಹಿತಿ ಇದೆ ಎಂದು ಸಾರ್ವಜನಿಕವಾಗಿ ಹೇಳಿಕೆ ನೀಡಿರುವ ರೂಪಾಲಿ ನಾಯ್ಕ್, ಮಾಹಿತಿ ಇದ್ದರೆ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡದೆ ಯಾಕೆ ಸಾರ್ವಜನಿಕ ಹೇಳಿಕೆ ನೀಡಿದ್ದಾರೆ ಎಂದು ಪ್ರಶ್ನಿಸಿದರು. ನಿನ್ನೆ ಮತ್ತೆ ಮೊನ್ನೆ ಕೆಲವೊಂದಿಷ್ಟು ವಿದ್ಯಮಾನಗಳು ಮತ್ತೆ ವಿರೋಧ ಪಕ್ಷದವರಿಂದ ಒಂದಿಷ್ಟು ಹೇಳಿಕೆಗಳು ಎಲ್ಲ ಕಡೆ ಪ್ರಕಟವಾಗಿದ್ದಾವೆ. ಅದರ ಉದ್ದೇಶದಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಮೊನ್ನೆ ಬಿ ಜೆ ಪಿಯ ಮಾಜಿ ಶಾಸಕಿ ಮತ್ತು ಬಿ ಜೆ ಪಿಯ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಅವರು ಮತ್ತು ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರು ಎಲ್ಲ ಸೇರಿ ಕಾರವಾರದಲ್ಲಿ ಅವರ ಪ್ರಮುಖ ನಾಯಕರೆಲ್ಲ ಸೇರಿ ಕಾರವಾರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಅವರ ಹೇಳಿಕೆಗಳೇನು ಅಂತಂದರೆ, ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ, ಅವರಿಗೆ ಇಲ್ಲಿಯ ಸರ್ಕಾರ SIR ಅಲ್ಲಿ ಮತದಾರರ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಹುನ್ನಾರ ನಡೀತಾ ಇದೆ. ಅಕ್ರಮ ಬಾಂಗ್ಲಾ ವಲಸಿಗರು ಪಶ್ಚಿಮ ಬಂಗಾಳದಿಂದ ಹೊರದೂಡಲ್ಪಡ್ತಾ ಇದ್ದಾರೆ, ಅವರೆಲ್ಲ ಇವಾಗ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು BJP ಸರ್ಕಾರ, ಆಮೇಲೆ ಬಾಂಗ್ಲಾದೇಶ ಮತ್ತು ಭಾರತದ ಗಡಿ ಕಾಯಬೇಕಾಗಿರೋವಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ. ಹಾಗಿದ್ದಾಗ ಸಹ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತದೊಳಗೆ ನುಗ್ತಾ ಇದ್ದಾರೆ ಹೇಳಿದರೆ ಅದು ಕೇಂದ್ರ ಸರ್ಕಾರದ್ದು ಮತ್ತು ಅಲ್ಲಿರೋ ಗಡಿ ಭದ್ರತಾ ಪಡೆಗಳ ವೈಫಲ್ಯ ಆಗ್ತದೆ. ಅದು ಅವರು ಪ್ರಶ್ನೆ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರವನ್ನೇ, ಅವರದ್ದೇ ಸರ್ಕಾರವನ್ನು. ಅವರು ಅದನ್ನು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸೋವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ಇದು ಅವರು ಈ ನಮ್ಮ ಜಾತಿ ಗಣತಿ ಬಗ್ಗೆ ಮಾತಾಡಿದರು. ನಾವು ಅದನ್ನು ಏನೋ 100 ಕೋಟಿ ಖರ್ಚು ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದವರು, ಜಾತಿ ಗಣತಿಯನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ಜಾತಿ ಗಣತಿಯನ್ನು ಕಾಂಗ್ರೆಸ್ ಸರ್ಕಾರ ಕಾನೂನುಬದ್ಧವಾಗಿ ಮಾಡಿದೆ. ಆಮೇಲೆ ಎಲ್ಲ ಸಮುದಾಯಕ್ಕೂ ಮತ್ತು ನ್ಯಾಯ ಸಿಗುವ ರೀತಿಯಲ್ಲಿ ಸರ್ಕಾರ ಅದನ್ನು ಪರಿಶೀಲಿಸಿ ಕ್ರಮವನ್ನು ಕೈಗೊಳ್ತದೆ. ಜೊತೆಗೆ ಅವರು ಈ PRC ಬಗ್ಗೆ ಮಾತಾಡಿದ್ದಾರೆ. ಯಾವುದು ನಾಗರಿಕ, ನಾವು ರಾಜ್ಯ ಸರ್ಕಾರದವರು ಪೌರತ್ವ ಕೊಡ್ತಾ ಇದ್ದಾರೆ, ನಾಗರಿಕರಿಗೆ ಹಕ್ಕು ಕೊಡ್ತಾ ಇದ್ದಾರೆ ಅಂತ. ಆ್ಯಕ್ಚುಲಾಗಿ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಸ್ಥಳೀಯ ನಿವಾಸಿ ಪ್ರಮಾಣ ಪತ್ರ. ನಾಳೆ ಮತದಾರ ಪರಿಷ್ಕರಣೆಯಲ್ಲಿ ಯಾವುದೇ ಅರ್ಹ ಮತದಾರರು ಆ ಪಟ್ಟಿಯಿಂದ ಡಿಲೀಟ್ ಆಗಬಾರ್ದು ಅನ್ನೋ ಕಾರಣದಿಂದ ಸ್ಥಳೀಯ ನಿವಾಸಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದೆ. ಅದರ ಮಾರ್ಗಸೂಚಿಯನ್ನು ಸರ್ಕಾರ ಇನ್ನೇನು ಹೊರಡಿಸ್ತದೆ. ಅಧಿಕೃತವಾಗಿ ಯಾವ್ಯಾವ ದಾಖಲೆ ಬೇಕು, ದಾಖಲೆಗಳನ್ನು ತೊಗೊಂಡು ಕೊಡ್ತಾರೆ ಅನ್ನೋದು ಅದನ್ನು ಹೊರಡಿಸ್ತಾರೆ. ಅದ್ರ ಬಗ್ಗೆ ಅವರು ಅಪಪ್ರಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ನು ಅನಂತಮೂರ್ತಿ ಹೆಗಡೆ ಅವರ ಹೋರಾಟದ ಬಗ್ಗೆ ಮಾತನಾಡಿದ ಪ್ರಸನ್ನ ನಾಯ್ಕ್, ಹೋರಾಟ ನಡೆಸುವುದು ಅವರ ಹಕ್ಕು, ಆದರೆ ಜನಪರ ಕೆಲಸಗಳನ್ನು ಮಾಡುತ್ತಿರುವ ಶಾಸಕರನ್ನು ಅಪಹಾಸ್ಯ ಮಾಡುವುದು ಸರಿಯಲ್ಲ ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಮುಖರಾದ ಜಗದೀಶ್ ಗೌಡ, ಸುಮಾ ಉಗ್ರಾಣ್ಕರ್, ಜ್ಯೋತಿ ಪಾಟೀಲ್, ಶ್ರೀನಿವಾಸ್ ನಾಯ್ಕ್, ಪ್ರಸನ್ನ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈಗ ಮುಖ್ಯವಾಗಿ ಏನು ಅಂತಂದರೆ, ನಿನ್ನೆಯ ಪತ್ರಿಕಾಗೋಷ್ಠಿ BJP ನಾಯಕರದ್ದು ಸ್ಥಳೀಯವಾಗಿ ಸಿರ್ಸಿಯಲ್ಲಿ ನಿನ್ನೆ ಅನಂತಮೂರ್ತಿ ಹೆಗಡೆ ಅವರು ಒಂದಿಷ್ಟು ಪತ್ರಿಕಾಗೋಷ್ಠಿಯನ್ನು ಮಾಡಿ ಆರೋಪ ಮಾಡಿದ್ದಾರೆ. ಆಸ್ಪತ್ರೆ ಮತ್ತು ಇನ್ನೊಂದು ಮತ್ತು ನಮ್ಮ ಶಾಸಕರನ್ನು ಅಪಹಾಸ್ಯ ಮಾಡುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ಯಾವ ವಿಷಯ ತಗೊಂಡು ಅಂದರೆ, ನಮ್ಮ ಶಾಸಕರು ಆಸ್ಪತ್ರೆಗೆ ವೈದ್ಯರು ಬರೋದಕ್ಕೆ ಯಾರು ತಯಾರಿಲ್ಲ, ಆಸ್ಪತ್ರೆ ವೈದ್ಯರು ನಾನೇ ಮನೆಯವ್ರಿಗೆ ಹೋಗಿ ಕರ್ಕೊಂಡು ಬರ್ತೀನಿ ಅನ್ನೋದನ್ನು ನಮ್ಮ ಶಾಸಕರು ಹೇಳಿದರು. ಅದನ್ನು ಇವರು ನಮ್ಮ ಶಾಸಕರು ಏನು ಜನರ ಮೇಲೆ ಏನು ಕಾಳಜಿಯಿಂದ ಇಟ್ಟು ಮಾತಾಡ್ತಾರೆ, ಜನರ ಮೇಲಿನ ಕಾಳಜಿಯನ್ನೇ ಅವರು ಅಪಹಾಸ್ಯ ಮಾಡ್ತಾ ಇದ್ದಾರೆ. ಈ ಶಾಸಕರು ಆ ಥರ ಮಾತಾಡಿದ್ರು, ಈ ಥರ ಮಾತಾಡಿದರು, ಮತ್ತೊಂದು ಅಂತ ಹೇಳಿ. ಈಗ ಅನಂತಮೂರ್ತಿ ಹೆಗಡೆ ಅವ್ರದ್ದು ಒಂದು ಕೈಯಲ್ಲಿ ನಮ್ಮ ಶಾಸಕರು ಎಲ್ಲಿಗೆ ಹೋಗೋದಾರು ಒಂದು TP ಬರ್ತದೆ ಅಡ್ವಾನ್ಸ್ ಆಗಿ, ಮತ್ತು ಎಲ್ಲಿ ವಿಸಿಟ್ ಕೊಡ್ತಾರೆ, ಯಾವ ಕಾಮಗಾರಿ ಚಾಲನೆ ಕೊಡ್ತಾರೆ ಅನ್ನೋದು ಮೊದಲೇ ಒಂದು ತಿಳುವಳಿಕೆ ಎಲ್ಲ ಕಡೆ ಇರ್ತದೆ. ಇವರು ಅದನ್ನು ಮನಗಂಡು ಒಂದೆರಡು ದಿವಸದ ಮೊದಲೇ ಇವರು ಆ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆ ಮಾಡೋದು,
ಆಮೇಲೆ ಪತ್ರಿಕಾಗೋಷ್ಠಿಗಳು ಮಾಡೋದು, ಈ ಕೆಲಸ ಆಗಿಲ್ಲ ಹೇಳಿ ಮಾಡೋದು. ನಮ್ಮ ಶಾಸಕರು ಸಹಜವಾಗಿ ಅಲ್ಲಿ ವಿಸಿಟ್ ಮಾಡಿದಾಗ ಅವು ಕೆಲಸಗಳು ನಡೀತವೆ, ಕಾಮಗಾರಿ ಚಾಲನೆ ಆಗ್ತವೆ, ಇದು ನನ್ನಿಂದನೇ ಆಯಿತು, ನಾನೇ ಮಾಡಿಸಿದ್ದು, ನನ್ನಿಂದ ಆಯಿತು ಅಂತ ಒಂದು ಪ್ರಚಾರ ತಗೊಳ್ಳೋದು. ಹಾಗೆಯೇ ನಮ್ಮ ಶಾಸಕರು ನಿನ್ನೆ ಸರ್ಕಾರಿ ಆಸ್ಪತ್ರೆಗೆ ವಿಸಿಟ್ ಮಾಡಿ ಕಾಮಗಾರಿ ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಇವರು ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರೆ, ನಾಳೆ ಮತ್ತೆ ಹೇಳ್ತಾರೆ ನಾನು ಬಂದಿದ್ದಕ್ಕೆ, ನಾನು ಪತ್ರಿಕಾಗೋಷ್ಠಿ ಮಾಡಿದ್ದಕ್ಕೆ ಅದಾಯಿತು, ಅಲ್ಲಿ ನಾವು ನನ್ನಿಂದನೇ ಅದಲ್ಲಿ ಹೋರಾಟ ಆಯಿತು. ಇದು ಅವ್ರದ್ದೊಂದು ಅವರೊಂಥರ ಹವ್ಯಾಸಿ ಹೋರಾಟಗಾರರಾಗಿದ್ದಾರೆ. ಈಗ ಅವರು ಏನು ಅಂದರೆ, ಈಗ ಅವರು ಮೊದಲಿಂದನೂ ಸಿರಸಿ ಜಿಲ್ಲೆ ಹೋರಾಟ ಮಾಡಿದ್ರು, ಆಮೇಲೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಂತ ಪಾದಯಾತ್ರೆ ಮಾಡಿದ್ರು, ಆಮೇಲೆ KSRTC ಬಸ್ಗಳದೇನೋ ಇಲ್ಲ, ಹೆಚ್ಚುವರಿ ಬಸ್ ಬಿಟ್ಟಿಲ್ಲ ಅಂತ ಇಲ್ಲಿ ಇದು ಮಾಡಿ ಭಟ್ಕಳದಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡಿ ಬಂದರು. ಹೀಗೆ ಅವರು ಒಂದು ಯಾವುದೇ ಹೋರಾಟಗಳಿಗೂ ಅವರಿಗೆ ತಾರ್ಕಿಕ ಅಂತ್ಯ ಇಲ್ಲ. ಅವರ ಪ್ರಚಾರಕ್ಕಾಗಿ ಅವರು MP ಚುನಾವಣೆ ಬಂದಾಗ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೋರಾಟ ಮಾಡ್ತಾಯಿದ್ರು, ತಾನು MP ಅಭ್ಯರ್ಥಿ ಆಗ್ತೀನಿ ಅಂತ ಹೇಳಿ. ಇವಾಗ ಅದು ಮುಗಿದ ಮೇಲೆ ಬೇರೆ ಹೋರಾಟಗಳಲ್ಲಿ ಸಿರಸಿ ಜಿಲ್ಲಾ ಹೋರಾಟಗಳು ಮಾಡೋದು, ಇಲ್ಲಿ ಲೋಕಲ್ಲಾಗಿ ಆಸ್ಪತ್ರೆ ಹೋರಾಟಗಳು ಮಾಡೋದು ಮಾಡ್ತಾ ಇದ್ದಾರೆ. ಆದರೆ ವಿರೋಧ ಪಕ್ಷದವರಾಗಿ ಹೋರಾಟ ಮಾಡೋದು ಅವ್ರ ಜವಾಬ್ದಾರಿ. ಆದರೆ ಅವರು ಟೀಕೆಗಳನ್ನೇ ಅವ್ರು ಕಾಯಕ ಮಾಡ್ಕೊಬಾರ್ದು ಅನ್ನೋದು ನಮ್ಮದೊಂದು ಸಲಹೆ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಆಗ್ತಿರೋ ಅಭಿವೃದ್ಧಿ ಏನಿದೆ ಅದ್ರ ಬಗ್ಗೆನೂ ಅವ್ರು ಮಾತಾಡಬೇಕಾಗ್ತದೆ. ಬರೀ ಟೀಕೆ ಮಾಡ್ಕೊತಾನೆ ಹೋಗೋದು ಅಂತಂದರೆ ಅವ್ರು ಅಷ್ಟಕ್ಕಷ್ಟೇ ಸೀಮಿತ ಆಗಿಬಿಟ್ಟಿದ್ದಾರೆ. 30 ವರ್ಷದಿಂದ ಈ ಕ್ಷೇತ್ರದಲ್ಲಿ ಏನೂ ಆಗಿರಲಿಲ್ಲ, ಅದೆಲ್ಲ ಇವಾಗ ಆಗ್ತಾ ಇದೆ. ಅನಂತಮೂರ್ತಿ ಹೆಗಡೆಯವರು ಅವರ ಹೋರಾಟ ಅವ್ರು ಏನೇ ಮಾಡಲಿ, ಆದರೆ ನಮ್ಮ ಶಾಸಕರೇನು ಬಡವರ ಮೇಲೆ